ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣದ ಬಗ್ಗೆ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇದ್ದಾವೆ. ಜೊತೆಗೆ 9ನೇ ಕಂತು ಹಣದ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ತಾವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಒಟ್ಟು 16,000 ಹಣ ಆದರೆ ರಿಸೀವ್ ಮಾಡ್ಕೊಂಡಿದ್ದಾರೆ. 8 ಕಂತು ಹಣ ಈಗಾಗಲೇ ಅವರ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗಿದೆ. ಅಂತಹ ಫಲಾನುಭವಿಗಳು ಕೇಳ್ತಿದ್ದಾರೆ, ಸರ್ 9ನೇ ಕಂತು ಹಣ ಯಾವಾಗ ಬರುತ್ತಾ, ಇದೇ ತಿಂಗಳಲ್ಲಿ ಬರುತ್ತಾ ಅಥವಾ ಇನ್ ಕೇಸ್ ಯಾರಿಗಾದರೂ ಬಂದಿದೆಯಾ ಅಂತ ನೀವು ಕೇಳ್ತಿದ್ದೀರಾ. ಮೊದಲಿಗೆ ಒಂದು ಕನ್ಫರ್ಮೇಷನನ್ನು ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಕರ್ನಾಟಕದಲ್ಲಿ ಯಾವುದೇ ಒಂದು ರೀತಿಯ ಫಲಾನುಭವಿಗೂ ಸಹ 9ನೇ ಕಂತು ಹಣ ಆದರೆ ಬಂದಿಲ್ಲ. ಅದು ಯಾವ ಜಿಲ್ಲೆಯವರಾದರೂ ಆಗಿರ್ಬೋದು ಅಥವಾ ಯಾವೊಂದು ಫಲಾನುಭವಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ಇನ್ನೂ ಸಹ ಜಮಾ ಆಗಿಲ್ಲ. ನೀವು ಕೇಳ್ತಿದ್ರಲ್ವ ಸರ್, ಆಗಿದ್ರೆ ಯಾವಾಗ ಬರುತ್ತೆ ಏನು ಅಂತ ಕೇಳ್ತಿದ್ದೀರಾ. ಮೊದಲಿಗೆ ನೋಡಿ, ನಮಗೆ 8ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಇದೇ ತಿಂಗಳು ಒಂದು 20ನೇ ತಾರೀಕು ಮೇಲೆ ಇದರ ಒಂದು ಪ್ರೋಸೆಸ್ ಶುರು ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಈ ಎಲೆಕ್ಷನ್ಸ್ ಹತ್ರ ಇರೋದ್ರಿಂದ ಏಪ್ರಿಲ್ ತಿಂಗಳಲ್ಲೇ ಸ್ಟಾರ್ಟಿಂಗ್ ವೀಕಲ್ಲೇ ಆಗಿಬಿಟ್ರು. ಅಂತಂದರೆ ಏಪ್ರಿಲ್ 2ನೇ ತಾರೀಕು 8ನೇ ಕಂತು ಹಣ ಆದರೆ ಜಮಾ ಮಾಡಿಬಿಟ್ರು. ಹಾಗಾಗಿ ನೀವು ಈಗ ಕೇಳ್ತಿದ್ದೀರಾ, ಸರ್ ಆಗಿದ್ರೆ ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ ಸರ್, ಏಪ್ರಿಲ್ ತಿಂಗಳ ಹಣ ಏನಾದರೂ ಏಪ್ರಿಲ್ ತಿಂಗಳಲ್ಲೇ ಬರುತ್ತಾ ಅಂತ ನೀವು ಕೇಳ್ತಿದ್ದೀರಾ. ಖಂಡಿತವಾಗ್ಲೂ ಸಹ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಏಪ್ರಿಲ್ ತಿಂಗಳಲ್ಲಾದರೆ ಬರೋದಿಲ್ಲ. ಇದ್ರ ಬಗ್ಗೆ ಈಗಾಗಲೇ ಸಹ ಒಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಏಪ್ರಿಲ್ ತಿಂಗಳಲ್ಲಾದರೆ ಬರೋದಿಲ್ಲ. ಸರಿ, ಎಕ್ಸಾಕ್ಟ್ ಯಾವಾಗ ಬರುತ್ತೆ ಏನು ಅಂತ ನೀವು ಕೇಳ್ತಿದ್ದೀರಾ. ನೋಡಿ, ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವತ್ತು ಕೊಟ್ಟಿರುವಂಥ ಒಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 9ನೇ ಕಂತು ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಅವ್ರಿಗೆ ತಿಳಿಸಿರ್ತಕ್ಕಂಥ ಒಂದು ಗುಡ್ ನ್ಯೂಸು. ನೋಡಿ, ಮೊದಲನೇ ಹಂತದ ಲೋಕಸಭಾ ಎಲೆಕ್ಷನ್ಸು ಇದೇ ತಿಂಗಳು 26ನೇ ತಾರೀಕು ಆದರೆ ನಡೆಸ್ತಿದ್ವಿ. 26ನೇ ತಾರೀಕು ಈ ಲೋಕಸಭಾ ಎಲೆಕ್ಷನ್ ಏನಿದಾವೆ, ಲೋಕಸಭಾ ಎಲೆಕ್ಷನ್ಸ್ ಎಲ್ಲ ನಾವು ಮುಗಿಸ್ಕೊಂಡಿದ್ದ ಆದಮೇಲೆ ಒಂದು ಅಫಿಷಿಯಲ್ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಅಫಿಷಿಯಲ್ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಆ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ಬಿಡುಗಡೆ ಮಾಡ್ತೀವಿ. ಬಟ್ ಸದ್ಯಕ್ಕೆ 9ನೇ ಕಂತು ಹಣ ಆದರೆ ಬಿಡುಗಡೆ ಮಾಡೋದಿಲ್ಲ. ಯಾಕಂತಂದರೆ ಫಲಾನುಭವಿಗಳು ಕೇಳ್ತಿದ್ದಾರೆ 9ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರವನ್ನು ಸಹ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದೆ. ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಏಪ್ರಿಲ್ ತಿಂಗಳಲ್ಲಾದರೆ ಖಂಡಿತವಾಗ್ಲೂ ಬರೋದಿಲ್ಲ. ನಿಮಗೆ ನೆಕ್ಸ್ಟ್ ಮೇ ತಿಂಗಳಲ್ಲಾದರೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ರಿಸೀವ್ ಆಗುತ್ತೆ. ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಬೇರೆ ಯಾವುದೇ ಒಂದು ರೀತಿಯ ಆಪ್ಷನ್ ಇಲ್ಲ. ಬಟ್ ನಿಮಗೆ ಮುಂದಿನ ತಿಂಗಳಲ್ಲಿ ಯಾವ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಈ ತಿಂಗಳ ಎಂಡಲ್ಲಿ ಗೊತ್ತಾಗುತ್ತೆ. ಈ ತಿಂಗಳು ಮಂತ್ ಎಂಡಲ್ಲಿ ಆದರೆ ನಿಮಗೆ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಕೊಡ್ತಾರೆ. ಸ್ಪಷ್ಟನೆ ಕೊಟ್ಟ ಕೂಡಲೇ ನಾನು ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಂಡಿರಿ. ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಪೆಂಡಿಂಗ್ ಇದೆ ಇದುವರೆಗೂ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿಯ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.